ತಿನ್ನುವಂತ ಆಹಾರ ಪ್ರಿಯರೇ ಎಚ್ಚರ ಎಚ್ಚರ. ಪನ್ನೀರ್ನಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದ್ದು ಪನ್ನೀರ್ ತಿನ್ನುವವರು 2-3 ಬಾರಿ ಯೋಚನೆ ಮಾಡೋದು ಒಳ್ಳೆಯದು. ಹೌದು, ಆಹಾರ ಸುರಕ್ಷತೆಯ ಕುರಿತು ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಯಿಂದ ಆರಂಭವಾದಂತಹ ಆಹಾರ ಗುಣಮಟ್ಟ ಪರೀಕ್ಷೆ ಅಭಿಯಾನದಿಂದ ಗೋಬಿ ಮಂಚೂರಿ, ಪಾನಿಪುರಿ, ಕಬಾಬ್, ಕೇಕ್, ಬಟಾಣಿಗಳಲ್ಲಿ ರಾಸಾಯನಿಕ ಅಂಶ ಬೆಳಕಿಗೆ ಬಂದಿತ್ತು. ಇದೀಗ ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ಪನ್ನೀರ್ ಕೂಡ ಕಲಬೆರಕೆಯಾಗ್ತಿರ್ತಕ್ಕಂಥ ಬಗ್ಗೆ ಪತ್ತೆಯಾಗಿದ್ದು ಸೇವನೆಗೆ ಅಸುರಕ್ಷಿತ ಎನ್ನುವಂತಹ ಅಂಶ ಬೆಳಕಿಗೆ ಬಂದಿದೆ. ಹೌದು, ಕೆಲವು ದಿನಗಳಿಂದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ರಾಜ್ಯದಾದ್ಯಂತ 164 ಪನ್ನೀರ್ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದ ಪರೀಕ್ಷೆಗೆ ಕಳಿಸಿಕೊಡಲಾಗಿತ್ತು. ಅವುಗಳಲ್ಲಿ ಕೇವಲ 4 ಮಾದರಿಗಳು ಸುರಕ್ಷಿತ ಎಂಬಂತಹ ವರದಿ ಬಂದಂತಹ ಹಿನ್ನೆಲೆ ಆಹಾರ ಇಲಾಖೆ ಉಳಿದಂತಹ 159 ಮಾದರಿಗಳನ್ನು ಪುನಃ ಪರೀಕ್ಷೆಗೆ ಕಳಿಸಲಾಗಿತ್ತು. ಇವುಗಳಲ್ಲಿ 17 ಮಾದರಿಗಳ ವರದಿ ಬಂದಿದ್ದು ಈ ಪೈಕಿ 2 ಮಾದರಿ ಅಸುರಕ್ಷಿತ ಎಂಬಂತಹ ಇಲಾಖೆ ತಿಳಿಸಿದೆ. ಇನ್ನು ಪನ್ನೀರ್ನಲ್ಲಿ ರಾಸಾಯನಿಕ ಅಂಶ ಜೊತೆಗೆ ಬ್ಯಾಕ್ಟೀರಿಯಾ ಸಹ ಪತ್ತೆಯಾಗಿದ್ದು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಅಂಶ ಕಡಿಮೆ ಇರುವುದು ವರದಿಯಲ್ಲಿ ತಿಳಿದುಬಂದಿದೆ. ಇನ್ನು ಉಳಿದಂತಹ ವರದಿಗಾಗಿ ಇಲಾಖೆ ಕಾಯ್ತಾ ಇದ್ದು ಸದ್ಯ ಪನ್ನೀರ್ನಲ್ಲಿ ಪತ್ತೆಯಾಗಿರತಕ್ಕಂತಹ ಬ್ಯಾಕ್ಟೀರಿಯಾ ಹೃದಯ ಮತ್ತು ಕಿಡ್ನಿಗೆ ಸಮಸ್ಯೆಯನ್ನು ಉಂಟು ಮಾಡಲಿದೆಯಂತೆ. ಅಲ್ಲದೆ ಇದರಲ್ಲಿ ಬಳಕೆಯಾಗಿರ್ತಕ್ಕಂತಹ ರಾಸಾಯನಿಕ ಕ್ಯಾನ್ಸರ್ಗೆ ಕಾರಕವಾಗಲಿದೆಯಂತೆ. ಹೀಗಾಗಿ ಇಷ್ಟು ದಿನ ಇಷ್ಟಪಟ್ಟು ಪನ್ನೀರ್ ತಿಂತಾ ಇದ್ದಂತಹ ಆಹಾರ ಪ್ರಿಯರು ಪನ್ನೀರ್ಗೂ ಬ್ರೇಕ್ ಹಾಕಬೇಕಾಗಿದೆ.